16ನೇ ವಚನ ನೋಡ್ರಿ. 16ನೇ ವಚನದಲ್ಲಿ ತಂದೆ ತಾಯಿಗಳನ್ನು ಅವಮಾನಪಡಿಸಿದವನು ಶಾಪಗ್ರಸ್ತ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಸಾರಿ ನಾವು ನೋಡಿದ್ರೆ ತಂದೆ ತಾಯಿಗಳನ್ನು ಏನ್ ಮಾಡ್ಬೇಕು? ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಬಹುಕಾಲ ನಾವು ದೀರ್ಘಾಯುಷುಳ್ಳವರಾಗಿ ಬದುಕಬೇಕಾದ್ರೆ ತಂದೆ ತಾಯಿಗಳಿಗೆ ಏನ್ ಮಾಡ್ಬೇಕು? ಈ ವಿಷಯ ಬಹಳ ಜನರಿಗೆ ಗೊತ್ತಿಲ್ಲದ ಕಾರಣ ಕೆಲವು ಮಕ್ಕಳು ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಅವರನ್ನು ಸರಿಯಾಗಿ ನೋಡಿಕೊಳ್ಳದೆ ಬಾಯಿ ಬಂದಂತೆ ಮಾತಾಡಿ ಶಾಪಗ್ರಸ್ತರಾಗ್ತಾ ಇದ್ದಾರೆ, ಶಾಪವನ್ನು ಹೊಂದುತ್ತಾ ಇದ್ದಾರೆ. ಹೌದಾ ಅಲ್ವಾ? ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಅವರು ಶಾಪಗ್ರಸ್ತರಾಗ್ತಾರೆ. ದೇ ಆರ್ ಕರ್ಸ್ಡ್ ಪೀಪಲ್. ಅವರು ಅವ್ರ ಮೇಲೆ ಶಾಪ ಬಂದು ಬಿಡುತ್ತದೆ ಅಷ್ಟೇ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಿದವನಿಗೆ ಶಾಪ, ಕರ್ಸ್. ಹೌದಲ್ಲ? ದೇವರು ಇದು ಹೇಳಿದ್ದಾನೆ, ಹಿಂಗೆ ಆಗಿಬಿಡುತ್ತದೆ ಅಷ್ಟೇ. ತಂದೆ ತಾಯಿಗಳು ಅವ್ರಿಗೆ ಏನು ಶಪಿಸಬೇಕಾಗಿಲ್ಲ. ತಂದೆ ತಾಯಿಗಳು ಸುಮ್ಮನಿದ್ರೆ ಸಾಕು, ದೇವರು ನೋಡ್ಬೇಕಾದ್ರೆ ಮಾಡಬೇಕು ಕೆಲಸ ದೇವ್ರು ಮಾಡ್ತಾನೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 24ನೇ ವಚನ ನೋಡ್ರಿ. ಪ್ರೊವರ್ಬ್ಸ್, ತಂದೆ ತಾಯಿಗಳ ಹಣವನ್ನು ತೆಗೆದುಕೊಳ್ಳುವ ಜನರಿರ್ತಾರೆ ಕೆಲವು ಮಕ್ಕಳು. ದೋಷವಿಲ್ಲವೆಂದು ತಂದೆ ತಾಯಿಗಳ ಧನವನ್ನು ಕದಿಯುವವನು ಕೆಡುಕನಿಗೆ ಜೊತೆಗಾರನು. ದೋಷವಲ್ಲ ಎಂದು ತಾಯಿ ತಂದೆಗಳ ಧನವನ್ನು ಕದಿಯುವವನು. ನೋಡ್ರಿ, ತಂದೆ ತಾಯಿಗಳು ಪ್ರೀತಿಯಿಂದ ಕೊಟ್ಟರೆ ಅದು ಬೇರೆ ವಿಷಯ. ಕೆಲವು ಜನರು ಇರ್ತಾರೆ, ತಂದೆ ತಾಯಿಗಳ ಹಣವನ್ನು ಏನ್ ಮಾಡ್ತಾರೆ? ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇದೇ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 22ರಿಂದ 25 ವಚನ ಹೋದ್ರಿ. ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಶ್ರದ್ಧೆ ಮಾಡಬೇಡ. ಸತ್ಯವನ್ನು ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ. ಧರ್ಮೀಯ ತಂದೆಯು ಅತಿ ಸಂತೋಷ ಪಡುವನು, ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು. ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ, ನಿನ್ನನ್ನು ಹೆತ್ತವಳು ಆನಂದ ಪಡಲಿ. ಆಮೆನ್. ಸಾಕು. ನಿನ್ನ ತಂದೆ ತಾಯಿಗಳು ಹೇಗಿರುವಂತೆ ಮಾಡಬೇಕು? ಉಲ್ಲಾಸಗೊಳ್ಳುವಂತೆ ಮಾಡಬೇಕು. ನಿನ್ನನ್ನು ಹೆತ್ತವಳು ಆನಂದ ಪಡಲಿ ಅಂದ್ರೆ ನಿನ್ನ ತಾಯಿ ಹೇಗಿರ್ಬೇಕು? ಆನಂದಿಸಬೇಕು. ನಮ್ಮನ್ನು ಕುರಿತು ನಮ್ಮ ತಂದೆ ತಾಯಿಗಳು ಸಂತೋಷ, ಸಂಭ್ರಮ, ಆಶ್ಚರ್ಯದಿಂದ ಆನಂದಿಸಬೇಕು. ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಎಷ್ಟೋ ಗರ್ವದಿಂದ, ಸಂತೋಷದಿಂದ ಹೇಳಬೇಕು. ಆ ರೀತಿಯಾಗಿ ಜೀವಿಸಬೇಕು. ಒಂದು ವೇಳೆ ತಂದೆ ತಾಯಿಗಳನ್ನು ದೂಷಿಸಿದ್ರೆ ಏನಾಗುತ್ತೋ ಗೊತ್ತಾ? ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 20ನೇ ವಚನ ಓದ್ರಿ. 20:20. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿ ಅಂಧಕಾರದಲ್ಲಿ ಆರಿ ಹೋಗುವುದು. ಅಷ್ಟೇ, ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಅದಕ್ಕಾಗಿ ಪ್ರಿಯರಾದವರೇ, ತಂದೆ ತಾಯಿಗಳನ್ನ ಏನ್ ಮಾಡ್ಬೇಕು? ಸನ್ಮಾನಿಸಬೇಕು. ತಂದೆ ತಾಯಿಗಳಂದ್ರೆ ಕೆಲವು ಜನರಿಗೆ ಏನು ಭಯ ಇಲ್ಲ, ಬಾಯ ಬಂದಂತೆ ಮಾತಾಡಿ ಶಾಪಗ್ರಸ್ತರಾಗ್ತಾ ಇದ್ದಾರೆ. ದೇ ಆರ್ ಬಿಕಮಿಂಗ್ ಕರ್ಸ್ಡ್ ಜನರೇಷನ್. ಅಂತವ್ರು ಯಾವ ಕೆಲಸ ಮಾಡಿದ್ರು ಅದರಲ್ಲಿ ಆಶೀರ್ವಾದ ಇರಲ್ಲ ಅವರಿಗೆ.
ಶಾಪವನ್ನು ಹೊಂದುತ್ತಾ ಇರ್ತಾರೆ, ನಷ್ಟವನ್ನು ಪಡ್ಕೊಳ್ತಾ ಇರ್ತಾರೆ. ಕಾರಣ ಏನಂದ್ರೆ ತಂದೆ ತಾಯಿಗಳು ಆರಾಧಿಸುವ ದೇವರನ್ನು ಆರಾಧಿಸದೆ ಅಜ್ಞಾನಿಗಳಾಗಿ ನಾಶವಾಗುತ್ತಾ ಇದ್ದಾರೆ. ನನ್ನ ಆತ್ಮೀಯ ಸಹೋದರರೇ, ಅದಕ್ಕಾಗಿ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ತಂದೆ ತಾಯಿಗಳನ್ನು ಅವಮಾನಪಡಿಸಿದವನು ಶಾಪಗ್ರಸ್ತ. ಅದನ್ನ 17ನೇ ವಚನ, ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 17ನೇ ವಚನ. ಮತ್ತೊಬ್ಬನ ಮೇರೆಯನ್ನು ಸರಿಸಿದವನು ಶಾಪಗ್ರಸ್ತ. ಅಂದ್ರೆ ಅರ್ಥ ಏನ್ರಿ? ಮತ್ತೊಬ್ಬನ ಮೇರೆ ಅಂದ್ರೆ ಬೇರೆಯವರ ಮನೆಯನ್ನಾಗಲಿ ಹೊಲೆಯನ್ನಾಗಲಿ ಸ್ಥಳವನ್ನಾಗಲಿ ತೆಗೆದುಕೊಳ್ಳಬೇಕೆಂಬ ಆಶಿದ್ದವನು ಶಾಪಗ್ರಸ್ತನಾಗುತ್ತಾನೆ. ಕೆಲವು ಜನರು ಆಕ್ರಮಿಸಿಕೊಳ್ಳುತ್ತಾರೆ ಅಕ್ರಮವಾಗಿ, ಹೌದಾ ಅಲ್ವಾ? ಅಂಥವರು ಶಾಪಗ್ರಸ್ತರು ಎಂಬುದಾಗಿ ನೋಡ್ತಾರೆ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡಿದ್ರೆ, ನಿನ್ನ ಪಿತೃಗಳು ಹಾಕಿದ ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ. ನಿನ್ನ ಪಿತೃಗಳು ಹಾಕಿದ ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ. ನಿಮ್ಮ ಪಿತೃಗಳು ಹಾಕಿದ ಮೇರೆಯನ್ನು ತೆಗೆಯಬಾರದು. ಶುಡ್ ನಾಟ್ ರಿಮೂವ್. 23ನೇ ಅಧ್ಯಾಯ ಬನ್ರಿ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 10ನಿಂದ 11 10-11 ವಚನಗಳು ಓದ್ರಿ. ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ, ಅನಾಥರ ಹೊಲಗಳಲ್ಲಿ ನುಗ್ಗದಿರು, ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ, ಹೀಗಾಗಿ ನಿನ್ನ ಸಂಗಡ ವ್ಯಾಜ್ಯ ಮಾಡುವನು. ಆಮೆನ್. ಯಾರು ಇಲ್ಲ ಇವರಿಗೆ, ದಿಕ್ಕಿಲ್ಲದವರು ಇವರು, ಅನಾಥರು ಇವರು, ಇವ್ರಿಗೇನು ಬಲ ಇಲ್ಲ, ಇವ್ರ ಬ್ಯಾಕ್ ಗ್ರೌಂಡ್ ಏನಿಲ್ಲ, ಇವ್ರ ಹೊಲ ತೆಗೆದುಕೊಳ್ಳೋಣ, ಇವ್ರ ಹಣ ತೆಗೆದುಕೊಳ್ಳೋಣ, ಇವ್ರ ಜಮೀನು ತೆಗೆದುಕೊಳ್ಳೋಣ ಎಂಬುದಾಗಿ ಯಾವನಾದ್ರೂ ಯೋಚಿಸಿದ್ರೆ ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ. ಅದಕ್ಕಾಗಿ ಏನ್ ಮಾಡ್ತಾನೆ? ಅವರು ಹೊಡೆದು ಬಿಡ್ತಾನೆ ದೇವರು. ಅರ್ಥ ಆಗ್ತಾ ಇದ್ರಿ? ಅದರಿಂದ ನನ್ನ ಆತ್ಮೀಯ ಸಹೋದರರೇ, ಚಿಂತೆ ಮಾಡಬೇಡ್ರಿ. ನಮ್ಮ ಹೊಲವನ್ನು ಯಾರೋ ತೆಗೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಚಿಂತೆ ಮಾಡಬೇಡ. ನಮ್ಮ ರಕ್ಷಕನು ಬಲಶಾಲಿಯಾಗಿರುವ ರಕ್ಷಕನು. ನಾವು ನಂಬಿರುವ ದೇವರು ಸಜೀವನು. ಆಮೆನ್. ನಂಬಿಕೆಯಿಂದ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರೇ ನೋಡಪ್ಪ ಎಂಬುದಾಗಿ. ಯಾವನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ದೇವರು ಅವನಿಗೆ ಬುದ್ಧಿ ಬರುವಂತೆ ಮಾಡುತ್ತಾನೆ. ಬನ್ರಿ 18ನೇ ವಚನ, ಕುರುಡರಿಗೆ ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 18ನೇ ವಚನ. ಕುರುಡರಿಗೆ ದಾರಿ ತಪ್ಪಿಸುವನು ಶಾಪಗ್ರಸ್ತನು ಅನ್ನಲಾಗಿ ಜನರು ಹೌದು ಅನ್ನಬೇಕು. ಪಾಪ ಕುರುಡರಿಗೆ ಕೆಲವು ಜನರು ಏನ್ ಮಾಡ್ತಾರೆ? ದಾರಿ ತಪ್ಪಿಸುತ್ತಾರೆ. ಇಟ್ಸ್ ಎ ಕೈಂಡ್ ಆಫ್ ಕರ್ಸ್. ಅವರಿಗೆ ಕಣ್ಣುಗಳಿಲ್ಲ, ಅಂತವರಿಗೆ ದಾರಿ ತಪ್ಪಿಸಬಾರದು. ಯಾರು ದಾರಿ ತಪ್ಪಿಸುವವರು? ಆತ್ಮೀಯ ರೀತಿಯಲ್ಲಿ ನೋಡಿದ್ರೆ ಈ ಲೋಕದಲ್ಲಿ ಅನೇಕ ಜನರು ಕುರುಡರಾಗಿದ್ದಾರೆ, ಹೌದಲ್ವಾ? ಆತ್ಮೀಯ ಕುರುಡರು, ದೇವರನ್ನು ಅರಿಯದೇ ಇರುವ ಕುರುಡರು, ನಿಜ ದೇವರು ಯಾರೋ ಗೊತ್ತಿಲ್ಲದ ಕುರುಡರು, ಕ್ರಿಸ್ತು ಯೇಸುವಿನ ಸುವಾರ್ತೆಯ ಬೆಳಕನ್ನು ಕಾಣದೇ ಇರುವ ಕುರುಡರು, ಈ ಯುಗದ
ಸಂಬಂಧವಾದ ದೇವತಾ ಅವಿಶ್ವಾಸಿಗಳ ಮನೋನೇತ್ರಗಳಿಗೆ ಮಂಕುತನ ಮಾಡಿರುವುದರಿಂದ ಕುರುಡರಾಗಿದ್ದಾರೆ ಬಹಳ ಜನರು. ಹೌದಲ್ವಾ? ಏನ್ರಿ ಲಿಸ್ನಿಂಗ್? ಇಂಥ ಕುರುಡರನ್ನು ಏನ್ ಮಾಡ್ಬೇಕು? ದಾರಿ ತೋರಿಸ್ಬೇಕು ಅವ್ರಿಗೆ. ಆದ್ರೆ ಸುವಾರ್ತೆ ಸಾರ್ಬೇಕು. ಅದು ಬೊಮ್ಮನೆ ಯಾಕೆ ನೀವು ಮುಗ್ತಾ ಇದೆ? ನೀವು ಬೊಮ್ಮೆಗೆ ಯಾಕೆ ದೇವರೆಂಬುದಾಗಿ ಕರಿತಾ ಇದೆ? ನೀನು ಕುರುಡನೇ, ಕಣ್ಣುಗಳು ತೆರಿ ಎಂಬುದಾಗಿ ಹೇಳ್ಬೇಕು. ಹಾಗೆ ಅಲ್ಲಿಗೆ ಒಪ್ಪಲ್ಲ ಪಾಸ್ಟ್ರೆ. ಆದ್ರೆ ಒಪ್ಪಿದ್ರೇನು ಒಪ್ಪದೇ ಇದ್ರೇನು, ನಾವು ಮಾಡ್ಬೇಕ ಕೆಲಸ ನಾವು ಮಾಡ್ಬೇಕು. ಹೌದಲ್ವಾ? ಅವ್ರು ಒಪ್ಪಿದ್ರೇನು ಒಪ್ಪದಿದ್ರೇನ್ರಿ, ಒಳ್ಳೆ ದಾರಿ ತೋರಿಸ್ಬೇಕು. ಯೆಶಾಯನ ಗ್ರಂಥ 56ನೇ ಅಧ್ಯಾಯ 10ನೇ ವಚನ. ಬುಕ್ ಆಫ್ ಐಸಿಯಾ ಚಾಪ್ಟರ್ 56 verse 10. ಇವರ ಕಾವಲುಗಾರರು ಇರುವರು, ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಇವರೆಲ್ಲರೂ ಹೊಗಳಲಾರದ ಮೂಗರಾಗಿದ್ದು ಕುರುಡರು. ಹೌದಲ್ವೇ? ಈ ಕುರುಡರು, ದೇವರು ಕುರುಡರಿಗೆ ದಾರಿ ತಪ್ಪಿಸಿದ್ರೆ ದೇವರು ಮೆಚ್ಚುವುದಿಲ್ಲ. ದೇವರಿಗೆ ಕೋಪ ಬಂದ್ರೆ ಹೊಡಿತಾನೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 10ನೇ ವಚನದಲ್ಲಿ ಸಹ ಒಂದು ಮಾತನ್ನು ನೋಡ್ತೀವಿ ಬನ್ರಿ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ, ಜ್ಞಾನೋಕ್ತಿಗಳು 28:10. ಯಥಾರ್ಥವಂತರನ್ನು ದುರ್ಮಾರ್ಗಕ್ಕೆ ಎಳೆಯುವನು, ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ನಿರ್ದೋಷಿಗಳಿಗೂ ಸುಖವು ಸೊತ್ತಾಗುವುದು. ಗಟ್ಟಿಯಾಗಿ ಓದಿರಿ. ಯಥಾರ್ಥವಂತರನ್ನು ದುರ್ಮಾರ್ಗಕ್ಕೆ ಎಳೆಯುವವನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ನೋಡಿರ, ಯಥಾರ್ಥವಂತರನ್ನು ದುರ್ಮಾರ್ಗಕ್ಕೆ ಎಳೆಯುವನು. ಕೆಲವು ಜನರು ಇರ್ತಾರೆ, ಅವನು ಕುಡುಕ, ಬೇರೆಯವ್ರನ್ನ ಕುಡುಕರನ್ನಾಗಿ ಮಾಡ್ತಾನೆ. ಹೌದಲ್ವಾ? ಅವನು ನಷ್ಟ ಹೋಗ್ತಾ ಇರ್ತಾರೆ, ಬೇರೆಯವ್ರನ್ನ ಸಹ ನಷ್ಟಪಡಿಸುತ್ತಾರೆ. ಇಂಥವ್ರು ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬಿದ್ದು ಹೋಗ್ತಾ ಇರ್ತಾರೆ. ದೇವರು ನೋಡ್ತಾ ಸುಮ್ಮನೆ ಇರುವುದಿಲ್ಲ. ಅವ್ರವ್ರಿಗೆ ಬರಬೇಕಾದ ಫಲ ಅವರಿಗೆ ಕೊಡುವಾತನಾಗಿದ್ದಾನೆ. ಅದರಿಂದ ದೇವರು ಮಕ್ಕಳಾಗಿರೋ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಎಂಬುದಾಗಿ ಮತ್ತೇನು ಬರೆದಿರೋ ಸುವಾರ್ತೆ ನಾವು ದೇವರು ಹೇಳುವ ಮಾತುಗಳು ನಮ್ಗೆಲ್ಲರಿಗೂ ಗೊತ್ತು. 5ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಬರೆದಿರುವ ಹಾಗೆ ನಾವು ಲೋಕಕ್ಕೆ ಬೆಳಗಾಗಿದ್ದೇವೆ. ಅದರಿಂದ ನಾವೆಲ್ಲರಿಗೆ ಬೆಳಕು ತೋರಿಸುತ್ತದೆ ದಾರಿ. ಹೌದಲ್ವಾ? ಬೆಳಕು ದಾರಿಯನ್ನು ತೋರಿಸುತ್ತದೆ. ಆ ರೀತಿಯಾಗಿ ನಾವು ಸಹ ದೇವರ ಮಕ್ಕಳಾಗಿ ನಾವು ಬೆಳಕಾಗಿದ್ದು ದೇವ ಜನರಿಗೆ, ದೇವರ ಮಕ್ಕಳಿಗೆ, ಇಲ್ಲದಿದ್ರೆ ಈ ಲೋಕದಲ್ಲಿರುವ ಅನೇಕ ಜನಗಳಿಗೆ ದಾರಿಯನ್ನು ತೋರಿಸುವವರಾಗಿರೋಣ. ದಾರಿಯನ್ನು ತಪ್ಪಿಸುವವನು ಶಾಪಗ್ರಸ್ತನು. 19ನೇ ವಚನ, ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 19ನೇ ವಚನ. ಅವರು ಪರದೇಶಿ, ತಾಯಿ ತಂದೆ ಇಲ್ಲದವ, ಅವರ ವ್ಯಾಜ್ಯದಲ್ಲಿ ನ್ಯಾಯ ಬಿಟ್ಟು ತೀರ್ಪು ಹೇಳಿದವನು ಶಾಪಗ್ರಸ್ತ. ತಂದೆ ತಾಯಿಗಳಿಲ್ಲದವರು, ಪರದೇಶಿಗಳು ಏನ್ರಿ. ಮತ್ತೆ ಇಂಥವ್ರಿಗೆ ನ್ಯಾಯ ಬಿಟ್ಟು ತೀರ್ಪು ಹೇಳಿದ್ರೆ ಅವನು ಮನೆಗೇನು ಬರುತ್ತದೆ?
ಶಾಪ ಬಂದು ಬಿಡ್ತದೆ ಪ್ರಿಯರೇ. he get cursed. ಧರ್ಮೋಪದೇಶಕಾಂಡ 27ನೇ ಅಧ್ಯಾಯ 20ನೇ ವಚನ. ಮಲತಾಯಿಯನ್ನು ಸಂಗಮಿಸಿ ತಂದೆಗೆ ಅವಮಾನ ಪಡಿಸಿದವನು ಶಾಪಗ್ರಸ್ತ. ಯಾಜಕಕಾಂಡ 18ನೇ ಅಧ್ಯಾಯ 8ನೇ ವಚನ. ಯಾಜಕಕಾಂಡ 18ನೇ ಅಧ್ಯಾಯ 8ನೇ ವಚನ. ಮಲತಾಯಿ ಸಂಗಮ ಮಾಡಬಾರದು, ಆಕೆ ತಂದೆಗೆ ಹೆಂಡತಿಯಾದವಳಲ್ಲವೇ. ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು, ಅವರು ಒಡ ಹುಟ್ಟಿದವರಾದರು. ಪರಸ್ತ್ರೀಯಲ್ಲಿ ಹುಟ್ಟಿದವರಾದರೂ ನಿಮಗೆ ಅಕ್ಕ ತಂಗಿಯರಲ್ಲವೇ. ಮಗನ ಮಗಳನ್ನಾಗಲಿ ಮಗಳ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು, ಅವರು ನಿಮಗೆ ಮಕ್ಕಳಂತಲ್ಲವೇ. ತಂದೆಯ ಮತ್ತೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವಳ ಸಂಗಮ ಮಾಡಬಾರದು, ಆಕೆ ಸಹೋದರಿ. ತಂದೆಯ ಒಡ ಹುಟ್ಟಿದವಳ ಸಂಗ ಮಾಡಬಾರದು, ಆಕೆ ತಂದೆಯ ರಕ್ತ ಸಂಬಂಧಿ. ಈ ರೀತಿ ಪ್ರಿಯರೇ, ನಡೆಯಬಾರದು, ಮಾಡಬಾರದು ಎಂಬುದಾಗಿ ದೇವರು ಹೇಳಿರುವಾಗಲೂ ಸಹ ಯಾವನಾದರೂ ಆ ರೀತಿಯಾಗಿ ಮಾಡಿದ್ರೆ ಅವ್ರು ಎಂತವನಾತಾರೆ, ಏನು ಬರುತ್ತೆ ಅವನಿಗೆ? ಶಾಪ ಬರುತ್ತದೆ. ಬಿಕಮ್ ಎ ಕರ್ಸ್. ಶಾಪವು 21ನೇ ವಚನ ಬನ್ನಿ. ಧರ್ಮೋಪದೇಶಕಾಂಡ 27ನೇ ಅಧ್ಯಾಯ 21ನೇ ವಚನ. ಪಶು ಸಂಗಮ ಮಾಡಿದವನು, ನೋಡ್ರಿ, ಇಂಥ ಜನಗಳು ಇರುತ್ತಾರೆ, ಅವನು ಶಾಪಗ್ರಸ್ತ, ಕರ್ಸ್ಡ್ ಪರ್ಸನ್. ಪಶು ಸಂಗಮ ಮಾಡುವನು. ಇದೇ ಯಾಜಕಕಾಂಡ 18ನೇ ಅಧ್ಯಾಯ 23ನೇ ವಚನ ನೋಡ್ರಿ. ಯಾಜಕಕಾಂಡ 18ನೇ ಅಧ್ಯಾಯ 23. ಪಶು ಸಂಗಮವನ್ನು ಮಾಡಬಾರದು, ಅಶುದ್ಧರಾಗಬಾರದು, ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು, ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು. ಈ ಕೆಲಸಗಳೆಲ್ಲ ಆ ಕನಾನ್ ದೇಶದಲ್ಲಿರುವಂತ ಅನ್ಯ ಜಾತಿಯವರು ಮಾಡುತ್ತಾ ಇರ್ತಾರೆ ಕೆಲಸಗಳು. ಅದಕ್ಕೆ ದೇವರು ಅವರು ಮಾಡಿದ ಹಾಗೆ ನೀವು ಮಾಡಬೇಡ್ರಿ ಅಂತ ಇದ್ದಾನೆ. ನೋಡ್ರಿ ಇದ್ದೀರಿ, ಪಶು ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು. ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು, ಇದು ಸ್ವಭಾವಕ್ಕೆ ವಿರುದ್ಧವಾದದ್ದು. ಬೇಡ ಎಂಬುದಾಗಿ ದೇವರು ಹೇಳಿದಾಗ ಯಾವನಾದರೂ ಅದನ್ನು ಮಾಡಿದ್ರೆ ಅದೇ ಪಾಪ. ಪಾಪದ ಬರುವ ಸಂಬಳ ಮರಣ. ಪಾಪದ ಬರುವ ಸಂಬಳ ಮರಣ, ಶಾಪ, ಕರ್ಸ್. ಅತ್ಯಂತ ಹೇಯವಾದ ದುಸ್ಥಿತಿಗೆ ಈ ಲೋಕದಲ್ಲಿ ಇರುವಾಗಲೇ ಹೋಗ್ಬಿಡ್ತಾರೆ. ಇದಾದವರೇ 22ನೇ ವಚನ ನೋಡ್ಕೋ. ಧರ್ಮೋಪದೇಶಕಾಂಡ 27ನೇ ಅಧ್ಯಾಯ 22ನೇ ವಚನ. ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಗಮಿಸಿದವನು ಶಾಪಗ್ರಸ್ತ. 23. ಅತ್ತೆಯನ್ನು ಸಂಗಮಿಸಿದವನು ಶಾಪಗ್ರಸ್ತನು. ಎಲ್ಲ ಯಾಜಕಕಾಂಡದಲ್ಲಿ ಬರೆದಿರುವ ಮಾತುಗಳಿಗೆ ಮುಂಚೆ ನಾವು ನೋಡಿದ್ವಿ, ಹೌದಲ್ಲವೇ? 24ನೇ ವಚನ. ರಹಸ್ಯವಾಗಿ ನರಹತ್ಯೆ ಮಾಡಿದವನು ಶಾಪಗ್ರಸ್ತನು.
ರಹಸ್ಯವಾಗಿ ನರಹತ್ಯೆ ಮಾಡುವುದು. ಯಾರು ನನ್ನ ನೋಡಿಲ್ಲ ಎಂಬುದಾಗಿ ಕೆಲವು ಜನರು ನರಹತ್ಯೆ ಮಾಡಿಬಿಡ್ತಾರೆ, ಸಾಯಿಸ್ಬಿಟ್ಟು ಹಂಗೆ ಬಿಸಾಡಿ ಹೋಗ್ತಾ ಇರ್ತಾರೆ ಬಾಡೀಸ್. ಹೌದಲ್ಲವೇ? ಈ ಎಲ್ಲ ಯಾರಪ್ಪ ಅಂದ್ರೆ ಶಾಪಗ್ರಸ್ತರು. ಈ ಶಾಪಗ್ರಸ್ತರ ಕಡೆಗೆ ಯಾವನು ಬರ್ತಾನಂದ್ರೆ ಸೈತಾನ ಬಂದು ನಿಲ್ತಾನೆ. ನನ್ನ ಮಗನೇ ಚೆನ್ನಾಗಿ ಮಾಡಿದ್ಯಾ ನೀನು ಅಂತಾನೆ. ಸಾತಾನ ಬಂದು ನನ್ನ ಮಗನೇ ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಮಾಡಪ್ಪ ಅಂತ ನಾವು ದೇವರ ಮಕ್ಕಳನ್ನು ಕೆಡಿಸು, ಸರಿಯಾದ ದಾರಿಯಲ್ಲಿ ಹೋಗುವವರನ್ನು ನೀನು ನಾಶ ಮಾಡು ಎಂಬುದಾಗಿ ಸೈತಾನ ಕೆಲವು ಜನಗಳನ್ನು ಆವರಿಸಿ ಅನೇಕ ಜನಗಳನ್ನು ಹಾಳು ಮಾಡುವ ಹಾಗೆ ಮಾಡ್ತಾನೆ. ಇಂಥವರ ಕೈಗಳಲ್ಲಿ ನಾವು ಸಿಗಬಾರ್ದಂದ್ರೆ ನಾವು ದೇವರನ್ನು ನಂಬಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ತೀರ್ಮಾನ ಮಾಡಿಕೊಳ್ಬೇಕು. ಅನುದಿನ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ದೇವರ ವಾಕ್ಯಕ್ಕೆ ಒಳಗಾಗಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳುವಾಗ ಇಂತಹ ಶಾಪಗ್ರಸ್ತರ ಕೈಯಲ್ಲಿ ನಾವು ಸಿಗುವುದಿಲ್ಲ. ಇಂತಹ ಶಾಪಗ್ರಸ್ತರಿಗೆ ಒಳಗಾಗುವಂತೆ ದೇವರು ನಮ್ಮನ್ನು ಮಾಡಲ್ಲ. ನಮ್ಮನ್ನು ದೇವರು ಆಶೀರ್ವದಿಸಿ ಕ್ಷೇಮವಾದ ಸರಿಯಾದ ಆಶೀರ್ವಾದವುಳ್ಳ ಸಮಾಧಾನದ ಮಾರ್ಗದಲ್ಲಿ ನಡೆಸುತ್ತಾನೆ ದೇವರು. ನಮಗೆ ಸ್ತೋತ್ರವಾಗಲಿ. ಇಂತಹ ಮಾರ್ಗಗಳು ನಮಗೆ ಬೇಕು ಅಂದ್ರೆ ದೇವರ ಮಾತಿಗೆ ಒಳಗಾಗಿ ನಡೀಬೇಕು. ಆಮೇನ್. ದೇವರು ಬೇಡ ಅಂದ್ರೆ ಹೌದು ತಂದೆ, ಅಪ್ಪ ನೀನು ಹೇಳಿದೆಯಲ್ಲ ಬೇಡ, ನನಗೆ ಬೇಡಪ್ಪ, ನೀನು ಬೇಡ ಅನ್ನೋದು ನನಗೆ ಬೇಡ, ನೀ ಏನ್ ಬೇಕಂತಿದೀಯ ಅದೇ ನಾನು ಮಾಡ್ತೀನಿ ದೇವ್ರೆ, ನನ್ನನ್ನು ಕರುಣಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು. 25ನೇ ವಚನ 25, 26 ಎಲ್ಲರೂ ಸೇರಿಕೊಳ್ಳ ಧರ್ಮೋಪದೇಶ ಕಂಡ 27ನೇ ಅಧ್ಯಾಯ 25, 26. ಅವರು ಹಣ ತೆಗೆದುಕೊಂಡು ನಿರಪರಾಧಿಯನ್ನು ಕೊಂದುವವನು ಶಾಪಗ್ರಸ್ತ ಅನ್ನಲು ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಪಟ್ಟು ಕೈಕೊಳ್ಳದೆ ಇರುವವನು ಶಾಪಗ್ರಸ್ತನಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಪಟ್ಟು ಕೈಕೊಳ್ಳದೆ ಇರುವವನು ಶಾಪಗ್ರಸ್ತನು. ಅದಕ್ಕೆ ನಮ್ಮ ದೇಶವು ಶಾಪಗ್ರಸ್ತವಾದ ದೇಶವಾಗಿದೆ. ಕಾರಣ ಏನಂದ್ರೆ ನಮ್ಮ ದೇಶದಲ್ಲಿರುವ ಜನಗಳಿಗೆ ಧರ್ಮಶಾಸ್ತ್ರ ಅಂದ್ರೆ ಏನು ಗೊತ್ತಿಲ್ಲ, ದೇವರು ಯಾರೋ ಗೊತ್ತಿಲ್ಲ, ಸಜೀವವಾದ ದೇವರು ಯಾರೋ ಗೊತ್ತಿಲ್ಲ ಬಹಳ ಜನರಿಗೆ. ಇನ್ನು ಅನೇಕ ಜನಗಳು ಶಾಪದಲ್ಲೇ ಬಿದ್ದುಕೊಂಡಿದ್ದಾರೆ. ವಿಗ್ರಹಾರಾಧನೆ ಮಾಡಬೇಡರಿ ಎಂಬುದಾಗಿ ದೇವರು ಹೇಳಿದ್ದಾನೆ ಧರ್ಮಶಾಸ್ತ್ರದಲ್ಲಿ. ಈ ಮಾತು ಬಹಳ ಜನರಿಗೆ ಕೋಪ ಬರುತ್ತದೆ ಹೊರತು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೌದಲ್ವಾ? ಇದು ಬೇರೆ ದೇಶದ ಮತ, ಇದು ಬೇರೆ ಗ್ರಂಥ, ಬೇರೆ ದೇವರು ಅಂತಾರೆ ಜನರು. ನಮ್ಗೆ ಬೇಡ ಅಂತಾರೆ ಕೆಲವು ಜನರು. ಆದ್ರೆ ಬೇರೆ ದೇಶದಿಂದ ಬರುವ ಪ್ರತಿಯೊಂದು ವಸ್ತು ಅಂದ್ರೆ ತುಂಬಾ ಇಷ್ಟ. ಇಂಪೋರ್ಟೆಡ್ ಮೊಬೈಲ್, ಇದು ಅಮೆರಿಕಾದಿಂದ ತೆಗೆದುಕೊಂಡು ಬಂದಿದ್ದೀವ್ರಿ ಮೊಬೈಲ್. ಹೌದಾ? ಏನ ಕೊಡ್ರಿ ಒಂದ್ಸರಿ ಕೊಡ್ರಿ ಅಂತಾರೆ ನೋಡಕ್ಕೆ. ಇದು ಅಮೆರಿಕಾದಿಂದ ಬಂದಿರುವ ವಾಚ್. ಹೌದಾ? ಅಮೆರಿಕಾ ವಾಚ್ ಹೆಂಗಿದೆ ನೋಡಿ, ಒಂದು ನನಗೊಂದು ತಗೋಬೇಕಲ್ವಾ? ಅಯ್ಯೋ ನನಗೊಂದು ತರಬೇಕಾಯ್ತು, ಯಾಕೆ ತಂದಿಲ್ಲ ನೀವಾ? ಅಮೆರಿಕ ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ದೇಶ ಇದೆಲ್ಲ ರೇ ಅಮೆರಿಕ ಅಪ್ಪ ಚೆನ್ನಾಗಿರುತ್ತದೆ. ಅಮೆರಿಕಾದಿಂದ ಬಂದಿರುವ ಬ್ರಾಂಡೆಡ್ ವಿಸ್ಕಿ ಅಂದ್ರೆ ಕೊಡ್ರಿ ಬೇಕು ನನಗೆ ಅಂತಾರೆ. ನಾಚಿಕೆ ಇಲ್ಲ ಇವರಿಗೆ, ಜನಗಳಿಗೆ ಬುದ್ಧಿ ಇಲ್ಲ. ಏನ್ ಮಾಡಲಿ? ಶಾಪಗ್ರಸ್ತರು.
ಇವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ನಾವು ಏನು ಮಾಡೋಕ್ಕಾಗಲ್ಲ. ಪ್ರಾರ್ಥನೆ ಮಾಡಬೇಕು. ಯಾವುದೋ ಒಂದು ಸಂದರ್ಭ ದೇವರು ಕೊಟ್ರೆ ಸತ್ಯವನ್ನು ಹೇಳಿ ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ದೇವರ ವಾಕ್ಯಾನುಸಾರವಾಗಿ ನಡೆದುಗೋಸ್ಕರ ನಮ್ಮನ್ನು ನಾವು ದೇವರು ಒಳಪಡಿಸ್ಕೊಳ್ಬೇಕು. ದೇವರ ವಾಕ್ಯಕ್ಕೆ ಅಧೀನರಾಗಿ, ದೇವರ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ, ದೇವರ ಮಾತುಗಳಿಗೆ ವಿಧೇಯರಾಗಿ, ದೇವರ ಆತ್ಮಾನುಸಾರವಾಗಿ ನಾವು ನಡಿಬೇಕು. ಆ ರೀತಿಯಾಗಿ ನಡೆಯುವಂತೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡಿ.